ಸ್ನೇಹಿತರೆ ನಮಸ್ತೆ. ಇವತ್ತು ತುರುವೇಕೆರೆ ತಾಲೂಕು ದಂಡೀಶ್ವರ ಹೋಬಳಿ ದುಂಡಾ ಗ್ರಾಮದಲ್ಲಿದ್ದೀವಿ. ನಮ್ಮದು ಗುರುಗಳು ಮಾಸ್ಟ್ರು ಶಿಕ್ಷಕರು ಆಗಿದ್ದರು. ಇವತ್ತು ಏನು ಅವ್ರ ತೋಟ ಅಡಿಕೆ ತೋಟಕ್ಕೆ ಇವತ್ತು ವೈರಸ್ಸು ಮೊನ್ನೆ ಈಗ ಒಂದು 20 ದಿವಸದಲ್ಲಿ ವೈರಸ್ ಹಾಕಿದ್ದು. ಇವತ್ತು ಆಲ್ರೆಡಿ ಡೆವಲಪ್ಮೆಂಟ್ ಕೊಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಮ್ಮ ಗುರುಗಳಾದಂಥ ಸರ್ ನಿಮ್ಮ ಹೆಸರು ಬಿ ಎಸ್ ನಂಜುಂಡಯ್ಯನವರು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವ್ರ ತೋಟ ಏನಾಗಿತ್ತು, ಇವತ್ತು ಏನಾಗಿದೆ, ಅಡಿಕೆ ತೋಟ ಇವತ್ತು ಯಾವ ರೀತಿ ಅವ್ರಿಗೆ ಇಳುವರಿ ಹಳ್ಳೆಲ್ಲ ಉದುರ್ತಾ ಇದ್ದು ಏನಾಗ್ತಾಯಿದೆ ಅನ್ನೋ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಸ್ವಲ್ಪ ಕೇಳೋಣ ಬನ್ನಿ. ಗುರುಗಳೇ, ತಮ್ಮ ತೋಟ ಏನಾಗಿತ್ತು? ಮೊದಲು ಸ್ವಲ್ಪ ರೋಗ ಇತ್ತು. ಹಾಂ, ಏನು ರೋಗ? ಕೊಳೆ ರೋಗ ಇತ್ತು. ಆಮೇಲೆ ಹಳ್ಳು ಉದುರೋದು, ಹೆಣ್ಮುರ್ಕ, ಆಮೇಲೆ ಇದು ಅಂಡರ್ಕ, ಆಮೇಲೆ ಇದು ಏನು ಅಣಬೆ ರೋಗ. ಹೌದು, ಇದು ಸ್ವಲ್ಪ ಅವಾಯ್ಡ್ ಆಗಿದೆ. ಈಗ ವೈರಸ್ ಕೊಟ್ಟು 20 ದಿವಸ ಆಗಿದೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಬಿರ್ಲಾ ಅವರ ಬಯೋಫಿಟ್ಟು ಕೊಡ್ತಾ ಇರೋದ್ರಿಂದ ನಿಮಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆಯೋ? ಇಲ್ಲ, ಪರವಾಗಿಲ್ಲ ಅಂತ ಇದೆ. ಇವತ್ತು ಅದೇ ಉದ್ದೇಶದಿಂದ ಡೆವಲಪ್ಮೆಂಟ್ ಕೊಡ್ತಾ ಇದ್ದೀರಾ. ಇವತ್ತು ತೋಟ ಸ್ವಲ್ಪ ಬೇರೆ ರೀತಿ ಕಾಣ್ತಾ ಇದೆ. ಯಾಕೆಂದರೆ ವೈರಸ್ ಸ್ವಲ್ಪ ಕಡಿಮೆ ಆದಾಗ ಈ ಗರಿಗಳಿದಾವಲ್ಲ, ಗರಿಗಳು ಪದರಗುಡ್ತವೆ. ಮೇಲ್ಗಡೆ ಹೊಸ ಗರಿ ಬಂದಾಗ ಪದರಗುಡುತ್ತೆ. ಇಲ್ಲ ಅಂದರೆ ಏನಾದ್ರು ತೋಡಿ ಇಲ್ಲಾಗಿದ್ದಿಲ್ಲ ಮುಡ್ಸ್ಕೊಂಡಿದೆಯಲ್ಲ ಇಲ್ಲಿ, ಆ ಟೈಪ್ ಆಗುತ್ತೆ. ವೈರಸ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಈ ಥರ ಆಗುತ್ತೆ. ವೈರಸ್ ಕಂಟ್ರೋಲ್ ಆದಾಗ ಏನಾಗುತ್ತೆ, ಮೇಲ್ಗಡೆ ಗರಿ ಹೊಸ ಗರಿ ಬಂದಿದ್ದು ಪದರ ಹೊಡೆದಾಗ ಅದು ಏನಾಗುತ್ತೆ ಅಂದರೆ ಬಿಸಿಲಿಗೆ ಒಳ್ಳೆ ಆಕರ್ಷಣೆಗೊಳ್ಳುತ್ತೆ. ಆಕರ್ಷಣೆಗೊಂಡಾಗ ಅದಕ್ಕೆ ಒಳ್ಳೆ ಫಲವತ್ತತೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ನಿಮಗೆ ಒಳ್ಳೆ ಅನುಕೂಲ ಬಂದಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಹಾಂ, ಈಗ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಯಾರು ನಿಮಗೆ? ನಮಗೆ ಲೋಕೇಶ್ ಅಂತೇಳಿ ಅವರು ಹಾಕಿ ಆಗಲೇ ಅನುಭವ ತಗೊಂಡಿದ್ದಾರೆ. ಅವ್ರ ತೋಟನ ನಾವು ವೀಕ್ಷಣೆ ಮಾಡ್ದು. ಅವ್ರ ತೋಟ ವೀಕ್ಷಣೆ ಮಾಡಿ ಆದ್ಮೇಲೆ ನಾವು ಸ್ವಲ್ಪ ಇದಾಗಿ ನಾವು ಹಾಕ್ಸ್ತಾ ಇದ್ದೀರಾ. ಈಗ ಇದರಿಂದ ಯಾವುದೇ ತರಹದ ತೊಂದರೆ ಇಲ್ಲ. ಮುಂದೆ ನಿಮಗೆ ಯಾವುದೇ ತರಹದ ಮಣ್ಣು ಹೊಡೆಯೋದಾಗಲಿ, ಕೊಟ್ಟಿಗೆ ಗೊಬ್ಬರ ಕೊಡೋದಾಗಲಿ, ಅಥವಾ ಯಾವುದೇ ರೀತಿ ಕುರಿ ಗೊಬ್ಬರ ಕೊಡೋದಾಗಲಿ, ಫರ್ಟಿಲೈಸರ್ ಕೊಡೋದಾಗಲಿ ಯಾವುದೂ ಇರೋದಿಲ್ಲ. ಇದನ್ನು ನೀವು ವರ್ಷಕ್ಕೆ ಈಗ ಕೊಟ್ಟಿದ್ದೀರಲ್ಲ ಸಾಕು, 2 ಟೈಮ್ ಕೊಟ್ಟರು ಸಾಕು. ಬರೀ ಡೆವಲಪ್ಮೆಂಟು, ವೈರಸ್ ಕೂಡ ಅವಶ್ಯಕತೆ ಇಲ್ಲ. ಒಂದ್ಸರಿ ಕೊಟ್ಟು ಸಾಕದು. ಅದು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇನ್ನು ಡೆವಲಪ್ಮೆಂಟ್ ಕೊಟ್ಟಾಗ ನಿಮ್ಗೆ ಇಳುವರಿ ಸಹಿತ ತುಂಬ ಚೆನ್ನಾಗಿ ಕಚ್ಚುತ್ತೆ. ನೋಡಿ, ಈಗ ನೀವು ಕೊಟ್ಟ ಮೇಲೆ ಒಂದು ಹಳ್ಳು ಉದಿರಲ್ಲ. ನೋಡಿ, ಕಾಣ್ತಾ ಇದ್ದಾವೆ ಗಿಡಗಳು ಯಾವ ಥರ ಕಾಣ್ತಾ ಇದ್ದಾವೆ ಅಂದರೆ, ಅದು ಹಳ್ಳುಗಳಾಗಲಿ ಇದಾಗಲಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾವೆ. ನೋಡಿ, ತೋಟನೇ ಒಂಥರ ಹಸಿರಾಗಿ ನೀಟಾಗಿ ಕಾಣ್ತಾ ಇದೆ ಇವತ್ತು. ಈಗ ಇಲ್ಲಾಂದರೆ ಇಷ್ಟೊತ್ತಿಗೆ ಹರಳು ಸಾಕಷ್ಟು ಉದಿರಿ ಇವತ್ತು ಲಾಸ್ಟ್ ಕಾಣ್ತಾ ಇರೋ ತೋಟ. ಇವತ್ತು ವೀಕ್ ಕಾಣ್ತಾ ಇರೋದು. ಇವತ್ತು ವೀಕೇ ಇಲ್ಲ ತೋಟ, ಅಷ್ಟು ಕ್ಲೀನಾಗಿ ಕಾಯಿ ಕಚ್ಚಿದೆ. ಇದು 3ನೇ ಕುಯ್ಲಲ್ಲ ಗುರುಗಳೇ? ಇದು 3ನೇ ಕುಯ್ಲು. ಇನ್ನೂ ಒಂದು ಕುಯ್ಬೇಕು. ಇನ್ನು ನೆಕ್ಸ್ಟು ಜನವರಿ ಒಂಬಾಳೆ ಹೊರಡುತ್ತಲ್ಲ, ಆ ಒಂಬಾಳೆ ತುಂಬ ಅದ್ಭುತವಾಗಿ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವುದೇ ಥರದ ಹಳ್ಳು ಉದ್ರಲ್ಲ, ಮತ್ತು ನಿಮ್ಗೆ ಏನೇ ಥರದ ಯಾವ ಸಮಸ್ಯೆನೇ ಬರೋಲ್ಲ. ತುಂಬ ಚೆನ್ನಾಗಿ ಹಳ್ಳು ಕಚ್ಚಿ ನಿಮ್ಗೆ ಒಳ್ಳೆ ಈಡು ಬರುತ್ತೆ. ಕಾಯಿ ಈಡು ಬರುತ್ತೆ. ಗೋಟ್ ಕಮ್ಮಿ ಆಗುತ್ತೆ. ಗೋಟ್ ಕಮ್ಮಿಯಾಗಿ ನಿಮ್ಮ ತೋಟನೇ ಅದ್ಭುತವಾಗುತ್ತೆ. ಈಗ ನಿಮ್ಮನ್ನೇ ನೋಡ್ಕೊಂಡು ತುಂಬ ಜನ ನಿಮ್ಮ ತೋಟವನ್ನು ಕೇಳಲಿಕ್ಕೆ ಬರುತ್ತೆ. ಯಾಕೆಂದರೆ ನಿಮ್ಮದು ರೋಡ್ ಸೈಡಲ್ಲಿದೆ ನೋಡಿ ತೋಟ. ಇಲ್ಲಿ ಈ ರೋಡ್ಗೆ ಕಾಣುವಂಥ ತೋಟ ಇದು. ಇಮಿಡಿಯೇಟ್ಲಿ ವೀಕ್ಷಣೆ ಮಾಡೋದಕ್ಕೆ ಯಾರೇ ರೈತರು ಸಹಿತ ಬಂದರೂ ಕೂಡ ವೀಕ್ಷಣೆ ಮಾಡ್ತಾರೆ. ಹಾಂ, ಇಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತೋಟ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಹಸಿರಾಗಿ ಕಾಣ್ತಾ ಇದೆ. ಇದೇ ರೀತಿ ಮಾಡ್ಕೊಂಡೋಗಿ. ಇನ್ನು ಬೇರೆ ಯಾವುದೇ ಥರದ ಫರ್ಟಿಲೈಸರ್ ಆಗಿರಲಿ ಯಾವುದೂ ಕೊಡೋಕೆ ಹೋಗಬೇಡಿ. ಏಕೆಂದರೆ ಯಾವತ್ತು ನಾವು ಮಣ್ಣು ಗಾಳಿ ನೀರನ್ನು ಉಳಿಸಲಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಕಳ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅನುಕೂಲಗಳಾಗಲ್ಲ ಅಲ್ವರಾ? ಇನ್ನೇನೋ ಬೇರೆ ಏನಾದ್ರು ಹೇಳೋದಿದೆಯಾ ಗುರುಗಳೇ? ಇಲ್ಲ, ಏನಿಲ್ಲ, ಪರವಾಗಿಲ್ಲ ಅನ್ನಿಸ್ತು ನಮಗೆ. ಹಾಂ, ಈಗ ಇದನ್ನು ಕೊಡ್ತಾ ಇದ್ದೀವಿ, ಡೆವಲಪ್ಮೆಂಟ್ ಕೊಡ್ತಾ ಇದ್ದೀವಿ. ಹೌದೌದು. ಈಗ 1 ತಿಂಗಳು 2 ತಿಂಗಳು ನೋಡ್ಕೊಂಡು ಏನಿಲ್ಲ, ಇಲ್ಲಿಂದ ಇನ್ನು ನೀವು 5 ರಿಂದ 6 ತಿಂಗಳೇನು ಬೇಕಾಗಿಲ್ಲ. ಇನ್ನು ಏಪ್ರಿಲ್ ಮೇನಲ್ಲಿ ಒಂದು ಸರಿ ಕೊಡಿ. ಕೊಟ್ಟರೆ ಅಲ್ಲಿಗೆ ನಿಮಗೆ ಅವಾಗ ಫಸ್ಟ್ ಕಟಾವು ಬರುತ್ತೆ. ನಿಮಗೆ ಜೂನ್ ಜುಲೈ ಫಸ್ಟ್ ಕಟಾವು ಬರುತ್ತಲ್ಲ. ಫಸ್ಟ್ ಕಟಾವಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಅವಾಗ ನಿಮಗೆ ಒಂದು ಹಳ್ಳು ಉದ್ರದಲ್ಲೇ ನೀಟಾಗಿ ನಿಂತ್ಕೊಂಡಾಗ ಕ್ಲಿಯರಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಮರದ ಬುಡದ ಸುತ್ತ ಬರೀ 1 ಅಡಿ ಅಂತರದಲ್ಲಿ ಉದುರು ಸಾಕಿದ್ದಕ್ಕೆ ಅಡಿಕೆ ಗಿಡಕ್ಕೆ ಒಂದೇ 1 ಅಡಿ. ತೆಂಗಿನ ಮರಕ್ಕಾದರೆ 2-2.5 ಅಡಿ ಬೇಕು. ಅಡಿಕೆಗೆ ಆದರೆ ಬರೀ 1 ಅಡಿ ಸಾಕು. 1 ಅಡಿದಲ್ಲಿ ಹೋಗ್ತಾ ಹೋದರೆ ತೋಟ ಮಾತ್ರ ಅದ್ಭುತವಾಗುತ್ತೆ. ಯಾವುದೇ ಮರ ಹೋಗುತ್ತಾ ಇದೆ ಅಂತ ಕಂಡರೂ ಕೂಡ ಅದು ಬೇಗ ಸೇರಿಸ್ಕೊಂಡಿದೆ. ನೀವು ನೋಡಿದ್ರಲ್ಲ, ಸೇರಿಸ್ಕೊಂಡಿರೋದ ಗಿಡವ ವೀಕ್ ಆಗಿದೆ ಅಂದದ್ದನ್ನು. ಲೊಕೇಶನ್ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳ್ತೀರಾ? ಅದೇ ನಮ್ದಕ್ಕೆ ಕೊಟ್ಟಿದ್ವಿ. ನಮ್ದೆಲ್ಲ ರೆಡಿ ಆದ್ಮೇಲೆ ಮಾಸ್ಟರ್ಸ್ಗೆ ಹಾಕ್ತಾ ಇದ್ದೀವಿ. ಮಾಸ್ಟರ್ದು ವೈರಸ್ ಕೊಟ್ಟಿದ್ದೀವಿ. ವೈರಸ್ ಕೊಟ್ಮೇಲೆ ಪೂರ ಗಿಡ ಎಲ್ಲ ಗ್ರೀನರಿ ಐತೆ.
ಈಗ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಡೆವಲಪ್ಮೆಂಟ್ ಆದ್ಮೇಲೆ ಯಾವುದು ಗೊಬ್ಬರ ಹಾಕೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ, ಹಾಕಂಗೂ ಇಲ್ಲ. ನೆಕ್ಸ್ಟ್ ಡೆವಲಪ್ಮೆಂಟ್ಗೆ ಅವ್ರಿಗೆ ಗೊತ್ತಾಗುತ್ತೆ ಮಾಸ್ಟ್ರಿಗೆ, ಹೌದು ನಾವು ಹೇಳೋಂಥ ಅವಶ್ಯಕತೆ ಇಲ್ಲ. ಹೌದು. ಈಗ ಒಳ್ಳೆ ಇಳುವರಿ ಕೊಡೋದಕ್ಕೆ ಕೊಟ್ಟಿದ್ದೀರಾ, ಈಗ ರೈತರನ್ನ ಒಳ್ಳೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ಟಿದ್ದೀರಾ. ಇವತ್ತು ರೈತರು ಬದುಕಿದ್ರೆ ಇಡೀ ದೇಶನೇ ಬದುಕಿದಂಗೆ. ರೈತರೇ ಇವತ್ತು ಬೆನ್ನೆಲುಬು ಅಂತ ಏನು ಹೇಳ್ತೀವೋ ಅದನ್ನ ಉಳಿಸ್ಬೇಕು ಅಂದ್ರೆ ಈ ರೀತಿ ಉಳಿಸ್ಬೇಕು ನಾವು. ಯಾವುದೋ ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ಕೊಂಡು ಉಳಿಸಿರೇ ಆಗೋದಿಲ್ಲ. ಮಂಜಣ್ಣರೇ ನೀವೇನಾರು ಹೇಳೋದಿದೆಯಾ ಇದ್ರ ಬಗ್ಗೆ ಮಾಹಿತಿ? ಕೊಟ್ಟಿದ್ದೀವಿ, ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ, ಜನಗಳು ಒಪ್ಕೊಂತ ಇದ್ದಾರೆ. ಇನ್ನೂ ಸ್ವಲ್ಪ ತೋಟಗಳು ಆಟಗಳು ಇದ್ದಾವೆ, ಮಾಡಬೇಕಾದ್ರೆ ಮಾಡಿ ಎಲ್ಲ ಕಡೆದು ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಜನಕ್ಕೆ ರೈತರನ್ನು ಅವ್ರಿಗೆ ಕನ್ವಿನ್ಸ್ ಮಾಡುವ ಮುಖಾಂತರ ಇವತ್ತು ಅವ್ರು ಬದಲಾಗಬೇಕು, ಫರ್ಟಿಲೈಸರಿಂದ ಬದಲಾಗಬೇಕು. ಇವತ್ತೇನಿದ್ರು ನಮ್ಮ ಏನು ಬಯೋಫಿಟ್ ಇದೆ, ಬಯೋಫಿಟ್ ಏನಿದೆ, ಬಯೋಫಿಟ್ಗೆ ಇವತ್ತು ಬದಲಾಗಲಿ. ಇವತ್ತು ಯಾವುದೇ ರೀತಿಯಾದ ನಮ್ಮ ಬಿರ್ಲಾ ಅವ್ರ ಕಂಪ್ನಿ ಇವತ್ತು ಏನು ಕೊಡ್ತಾಯಿದೆ ನಮಗೆ, ಇವತ್ತು ಏನು ಹೊಸು ಕೊಡ್ತಾಯಿದೆ, ಇವತ್ತು ತುಂಬ ಚೆನ್ನಾಗೇ ವರ್ಕ್ ಆಗ್ತಾಯಿದೆ, ತುಂಬ ಚೆನ್ನಾಗೆ ಪ್ರಾಡಕ್ಟು ತುಂಬ ಚೆನ್ನಾಗೆ ಕೆಲಸ ಮಾಡ್ತಾಯಿದೆ. ಇದನ್ನು ಹೇಳ್ತಾ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ.